ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರಿಗೂ ಮೊದಲದಾಗಿ ನಾನು ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಇವತ್ತು ಭಾರತದ ಸಂವಿಧಾನ ಸಂವಾದ ಅನ್ನೋ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಷಣ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದೀವಿ. ಮೊದಲದಾಗಿ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ನಾವಿನ್ನ ಭಾಷಣ ಅಂತ ನೋಡೋದು ಬೇಡ, ನಾವ ಸಂವಾದ ಮಾಡೋದು ಭಾರತದ ಸಂವಿಧಾನಕ್ಕೂ ನಮಗೂ ಏನ್ ಸಂಬಂಧ, ಏನು ನಂಟು ಅನ್ನೋದನ್ನ ನಾವ ಮೊದಲನೇದಾಗಿ ಸಮಾಧಾನ ನಡೆಸೋಣ. ಭಾರತ ಪ್ರಜೆಗಳಾದ ನಾವು ಎಂಬ ಪೀಠಿಕೆಯಿಂದ ಶುರುವಾಗುವಂತಹ ನಮ್ಮ ಭಾರತದ ಸಂವಿಧಾನ 1949 ನವೆಂಬರ್ 26ರಂದು ಅಂಗೀಕಾರ ಆಗಿ 1950 ಜನವರಿ 26ರಂದು ಜಾರಿಗೊಳ್ತೈತಿ. ಆದ್ರೆ ಬಹಳ ಚುರುಕ ಏನಂದ್ರೆ ಇದ್ರ ನಡುವೆ ಇರೋಂಥ ವ್ಯತ್ಯಾಸ ಗೊತ್ತಾಗಲ್ಲ. ಅಂಗೀಕಾರ ಆಗಿದ್ದಕ್ಕೂ ಜಾರಿಗೊಂಡಿದ್ದಕ್ಕೂ ಬಹಳ ವ್ಯತ್ಯಾಸ ಇರ್ತತಿ ಅಂತ ಹೇಳಿ ಅಂಗೀಕಾರಗೊಂಡಿದ್ದು ಈ ದಿನವನ್ನ ನಾವು ಇವತ್ತೇ ಯಾಕೆ ಇಟ್ಕೊಂಡ್ರು ಅಂತ ಹೇಳಿ ಬಹಳ ಜನರಲ್ಲಿ ಪ್ರಶ್ನೆ ಏನಂದ್ರೆ ಇದೇ ದಿನ ನಮ್ಮ ಭಾರತ ಸಂವಿಧಾನ ಅಂಗೀಕಾರ ಆಗಿದ್ದು ಮುಂದೆ ಬರೋ ಜನವರಿ 26ಕ್ಕೆ ಅದು ಜಾರಿಗೊಳ್ಳುತ್ತೆ. ಅದಕ್ಕೋಸ್ಕರ ಇವತ್ತು ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಷಣ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದೀವಿ. ಇಷ್ಟು ದೊಡ್ಡ ಬೃಹತ್ ಸಂವಿಧಾನವನ್ನು ರಚಿಸಬೇಕಾದ್ರೆ ಕೇವಲ ಒಬ್ಬ ವ್ಯಕ್ತಿಯಿಂದ ಅಲ್ಲ, ಇಬ್ಬರಿಂದ ಅಲ್ಲ, 10 ಜನರಿಂದ ಅಲ್ಲ, ಸಾವಿರಾರು ಜನರ ಪರಿಶ್ರಮ ಇರ್ತೈತಿ ಅನ್ನೋದು. ನಮಗೆ ಸಂವಿಧಾನ ಬೇಕು ಅನ್ನೋದನ್ನ ನಾವು ಮೊದಲು ಹೇಳ್ಬೇಕಾದ್ರೆ ಒಬ್ಬ ವ್ಯಕ್ತಿಗೆ ಯಾವ್ದಾದ್ರು ಒಂದು ಆಲೋಚನೆ ಬಂದಿರ್ಬೇಕಲ್ಲ, ಆ ಆಲೋಚನೆಯನ್ನ ಮೊದಲು ಮಂಡಿಸಿದವರು MN ರಾವ್ ಅವರು ಅಂತೇಳಿ. ಅವರು ನಮ್ಗೆ ಮೊದಲು ಸಂವಿಧಾನ ಬೇಕು ಅನ್ನೋದನ್ನ ಮಂಡಿಸಿದಾಗ ಅಲ್ಲಿಂದ ಶುರುವಾಗ್ತೈತಿ ಸಂವಿಧಾನದ ಸಜ್ಜಿಗೆ ಅನ್ನೋದು. ಸಂವಿಧಾನದ ಹಾಗೆ ಅಲ್ಲಿಂದ ಶುರುವಾಗ್ತೈತಿ ಎಲ್ಲಿವರೆಗೂ ಇವತ್ತು ನಾವು ಇಲ್ಲಿ ಸ್ವತಂತ್ರವಾಗಿ ಮಾತಾಡ್ತಾ ಇದೀವಲ್ಲ, ಇಲ್ಲಿವರೆಗೂ ಇದು ನಮ್ಮ ಸಂವಿಧಾನ, ಇದು ನಮಗೆ ಕೊಟ್ಟಿರುವಂತ ಉಡುಗೊರೆ, ಇಲ್ಲಿವರೆಗೂ ಹಾಗೆ ಐತಿ, ಮುಂದೂ ಸಹ ಇರ್ತೈತಿ ಅನ್ನೋದು ನನ್ನ ನಂಬಿಕೆ. ಇಷ್ಟು ದೊಡ್ಡ ಬೃಹತ್ ಸಂವಿಧಾನವನ್ನ ಟೋಟಲ್ 22 ಭಾಗಗಳು, 365 ವಿಧಿಗಳು ಹಾಗೂ 8 ಅನುಸೂಚಿಗಳು ಇದೆಲ್ಲ ಹೊಂದಿದಂತ ಭಾರತ ಸಂವಿಧಾನವನ್ನ ರಚಿಸಲು ಒಟ್ಟು 2 ವರ್ಷ 11 ತಿಂಗಳು 18 ದಿನವನ್ನ ತಗೊಳ್ತಾರೆ. ಇದನ್ನೆಲ್ಲ ತಗೊಂಡಿದ್ದಂತಹ ಸಂವಿಧಾನ ಒಟ್ಟು 1,17,369 ಶಬ್ದಗಳನ್ನ ಹೊಂದಿತಿ. ಈ ಶಬ್ದಗಳಿಲ್ಲ, ಈ ಶಬ್ದ ಭಂಡಾರದನ್ನ ಕೊನೆಯದಾಗಿ ಅನುಮೋದನೆ ಮಾಡಿ ಅಷ್ಟು ಸಿಗ್ನೇಚರ್ ಮಾಡಬೇಕಾದ್ರೆ 249 ಜನ ಸಹಿಯ ನಂತರ ಇನ್ನೊಂದು ಹೆಮ್ಮೆಯ ವಿಷಯ ಹೇಳ್ತಾರೆ ಏನಂದ್ರೆ ಅದರಲ್ಲಿ ಮಹಿಳೆಯರ ಪಾತ್ರ ನಿಂತು ಮುಂದೆ ನಮ್ಮ ಭಾರತದ ಕೀರ್ತಿ ಪತಾಕೆಯನ್ನ ಜಗದೆತ್ತರಕ್ಕೆ ಹಾರಿಸಿದಂತ ಸರೋಜಿನಿ ನಾಯ್ಡು ಆಗಿರ್ಬೋದು, ವಿಜಯಲಕ್ಷ್ಮಿ ಪಂಡಿತ್ ಅವರು, ಇವರ ಪಾತ್ರವೂ ಸಹ ಅದರಲ್ಲಿ ಮಹತ್ವದ್ದು. ಅಂದ್ರೆ ನಾವು ಮಹಿಳೆಯರ ಸಮಾನತೆಯನ್ನು ಇಂದು ನೋಡ್ತಾ ಇಲ್ಲ, ಸಂವಿಧಾನ ರಚನೆ ಸಂದರ್ಭದಲ್ಲೇ ನೋಡಿದ್ವಿ ಅನ್ನುವಂಥದ್ದು ನಮ್ಮೆಲ್ಲರ ಹೆಮ್ಮೆ ಅನ್ನೋದನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು ಇನ್ನೂ ಮುಂದೆ ಹೋಗೋದು, ನಮ್ಮ ಸಂವಿಧಾನ ನಮಗೇನು ಕೊಡುಗೆ ಕೊಟ್ಟೈತೆ ಅನ್ನೋದಕ್ಕಿಂತ ನಮ್ಮ ಸಂವಿಧಾನದ ತಯಾರಿಕೆಯಲ್ಲಿ ಅಥವಾ ಅದನ್ನು ಸಜ್ಜುಗೊಳಿಸೋ ಸಂದರ್ಭದಲ್ಲಿ ಸಂವಿಧಾನದ ಸೃಷ್ಟಿಕರ್ತರು ಎಂತಿಂತ ಮಹಾನ್ ವ್ಯಕ್ತಿಗಳಿದ್ರು ನಾನು ಹೇಳಕ್ ಇಷ್ಟಪಡ್ತೀನಿ. ಸಂವಿಧಾನದ ಮೊದಲು ರಚನಾ ಸಮಿತಿ ಸಜ್ಜಿಗೆ ಆಗ್ತತಿ. ಅದರಲ್ಲಿ ತಾತ್ಕಾಲಿಕ ಅಧ್ಯಕ್ಷರು ಡಿಸೆಂಬರ್ 9 ಮತ್ತು 10, 1946ರಲ್ಲಿ ಸಚ್ಚಿದಾನಂದ ಸಿನ್ಹಾ ಅವರು ಆಯ್ಕೆ ಆಗ್ತಾರ. ಆಮೇಲೆ ಶಾಶ್ವತ ಅಧ್ಯಕ್ಷರಾಗಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಆಗ್ತಾರ. ಇದು ರಚನಾ ಸಮಿತಿ ಆದ್ರ ಇನ್ನು ಮುಂದೊಂದು ಕರಡು ಸಮಿತಿ ಅಂತ ಹೇಳಿ ರಚನೆ ಆಗತ್ತೆ. ಕರಡು ಸಮಿತಿಯ ಅಧ್ಯಕ್ಷರಾಗಿ ಭಾರತ ಸಂವಿಧಾನದ ಶಿಲ್ಪಿ, ಜನನಾಯಕ, ವಿಶ್ವ ರತ್ನ, ಭಾರತ ರತ್ನ ಇಷ್ಟೆಲ್ಲಾ ಪದವಿಗಳನ್ನ ತಗೊಂಡಿರುವಂತ ಡಾಕ್ಟರ್ BR ಅಂಬೇಡ್ಕರ್ ಅವರು ಆಯ್ಕೆ ಆಗ್ತಾರ. ಅವರ ಸತತ ಪರಿಶ್ರಮದ ಕಾರಣನೇ ಇವತ್ತು ನಾವೆಲ್ಲರೂ ಈ ಭಾಷಣ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದು. ಇವಾಗ ನಾವು ತಗೊಂಡು ಹೋಗೋ ಪ್ರೈಸ್ಗಳು ಇವು ಅವರು ನಮಗೆ ಕೊಟ್ಟಿರುವಂತಹ ಉಡುಗೊರೆಗಳು. ಭಾರತ ಸಂವಿಧಾನ ಒಂದ್ ಹತ್ರ ಇಟ್ಟರೆ ಡಾಕ್ಟರ್ BR ಅಂಬೇಡ್ಕರ್ ಹತ್ರ ಒಂದ್ ಹತ್ರ ಇರ್ತಾರೆ ಅನ್ನುವಂತಹ ಮಾತಿಗೆ ನಾನು ಒತ್ತಡ ಕೊಡ್ತೇನೆ. ಯಾಕಂದ್ರೆ ಅವ್ರಿಗಾಗಿದ್ರೆ ನಮ್ಗೆ ಇವತ್ತು ಭಾರತದ ಸಂವಿಧಾನ ಕೈಗೆ ಸಿಗ್ತಾ ಇರಲಿಲ್ಲ. ಯಾಕಂದ್ರೆ ನಮ್ಮ ಭಾರತದ ಸಂವಿಧಾನವನ್ನ ನಾವ್ ಏನಂತ ಹೇಳ್ತಂದ್ರೆ ಎರವಲು ಕೋಶ ಅಂತ ಹೇಳ್ತೇವೆ. ಅದ್ರ ಅರ್ಥ ಏನಂದ್ರ ನಮ್ಮ ಭಾರತ ಸಂವಿಧಾನ ಕೇವಲ ಒಂದು ಕುದುರೆ ಮುಖ ಕಟ್ಟೋಗಿ ನಾವಷ್ಟೇ ಯೋಚನೆ ಮಾಡಿ ನಮ್ಮ ದೇಶದಷ್ಟೇ ತಯಾರಿಸಿದ್ದಲ್ಲ, ಹಲವಾರು ದೇಶಗಳನ್ನ ನಾವು ಎರವಲು ಪಡ್ಕೊಂಡಿದ್ದೀವಿ. ಅಮೆರಿಕದಿಂದ ಮೂಲಭೂತ ಹಕ್ಕುಗಳು, ರಷ್ಯಾದಿಂದ ಮೂಲಭೂತ ಕರ್ತವ್ಯಗಳನ್ನ, ಐರ್ಲೆಂಡಿಂದಾಗಿ ಮೂಲಭೂತ ಹಕ್ಕುಗಳನ್ನ ಹೆಂಗೆ ಮುಂದುವರಿಸಬೇಕು ಅಂತ, ಜರ್ಮನಿಯಿಂದ ತುರ್ತು ಪರಿಸ್ಥಿತಿಯನ್ನ ಯಾವ ತರ ಜಾರಿ ತರಬೇಕು ಅಂತ ಹೇಳಿ ನಾವು ದಕ್ಷಿಣ ಆಫ್ರಿಕಾದಿಂದ ಒಂದನ್ನ ತಗೊಳ್ತೇವೆ. ಏನಂದ್ರೆ ಸಂವಿಧಾನ ತಿದ್ದುಪಡಿ ಹಕ್ಕನ್ನ ನಾವು ತಗೊಳ್ತೇವೆ. ಸಂವಿಧಾನ ತಿದ್ದುಪಡಿ ಹಕ್ಕ ಐತಿ ಅನ್ನೋದಕ್ಕ ನಾವೆಲ್ಲಾನು ಚೇಂಜ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವತ್ತ ಹೇಳಿದ್ರು ವಿಧಿ 32ನ್ನ ಸಂವಿಧಾನದ ಹೃದಯ ಮತ್ತು ಆತ್ಮ ಅಂತ ಹೇಳಿದ್ರು. ಯಾಕೆ ಹೇಳಿದ್ರು ಅಂತ, ಅಲ್ಲಿ ಮೂಲಭೂತ ಹಕ್ಕುಗಳನ್ನ ನಾವು ರಕ್ಷಣೆ ಮಾಡ್ಕೊಳ್ತೇವೆ, ಅದನ್ನ ತಿದ್ದುಪಡಿ ಮಾಡ್ಲಿಕ್ಕೆ ಯಾರಿಗೂ ಸಹ ಅಧಿಕಾರ ಇಲ್ಲ. ಆ ಹಕ್ಕುಗಳನ್ನ ಅವರು ಕೊಡ್ಲೇಬೇಕು ಅಂತ ಹೇಳಿ ಈಗ ನಾನು ಕೊನೆಯದಾಗಿ ನಿಮ್ಗೆಲ್ರಿಗೂ ಹೇಳೋದಕ್ಕೆ ಇಷ್ಟಪಡಿದ್ರೆ, ನಮ್ಮ ಹತ್ರ ಇರೋದು ಸ್ವಲ್ಪ ಸಮಯ. ಯಾಕಂದ್ರೆ ಭಾರತ ಸಂವಿಧಾನದ ಬೃಹತ್ ಕೋಶವನ್ನ ನಾವು 5 ನಿಮಿಷ 10 ನಿಮಿಷದಲ್ಲಿ ಹೇಳ್ತಂದ್ರೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅದು ನಮ್ಗೆ ಅಷ್ಟು ಉಡುಗೊರೆ ಕೊಟ್ಟಿದೆ. ನಾವು ಹಿಂದೆ ಏನಾದ್ರಿಂದ ಮುಂದೆ ಏನಾದ್ರು ನೋಡಿದ್ರೆ ಇದೇ ಪರಿಸ್ಥಿತಿ ನಾವು ಮೊನ್ನೆ ಹಾಸ್ಟೆಲ್ಗೆ ಹೋದಾಗ ಒಬ್ರು ನಮ್ಮ ಜಡ್ಜ್ಮೆಂಟ್ಗೆ ಬಂದು ಹೇಳಿದ್ರು 0 FIR ಅನ್ನುವಂಥದ್ದು ಹೆಂಗ ಕೆಲಸ ಮಾಡ್ತಿದ್ರೆ ನಾವು ಅದನ್ನ ತಗೊಂಡು ನೋಡೋಕೆ ಗೊತ್ತಾಯ್ತು ಎಷ್ಟೆಲ್ಲ ಹೆಲ್ಪ್ ಐತಿ ಅಂತ ಹೇಳಿ. ಸರಿಯಾಗಿ ನಾವು ಅದನ್ನ ಉಪಯೋಗಿಸ್ಕೊಂಡ್ರೆ ಯಾವ ತರ ಹೆಲ್ಪ್ ಐತಿ ಅಂತ ಹೇಳಿ ನಾನು ತಿಳ್ಕೊಂಡೇನೆ ಅವತ್ತಿನ ದಿನ. ಹಾಗಾಗಿ ತಮ್ಮೆಲ್ಲರಿಗೂ ವಿಶ್ವಾಸ ಏನ್ ಮಾಡಿದ್ರೆ ನಾವು ಇವತ್ತರ ಕಲ್ತ ಸಂವಿಧಾನ ಅವತ್ತ ಕಲ್ತವಿ. 6ನೇ ಕ್ಲಾಸಿಂದ ನಮ್ಮ ಸಂವಿಧಾನ ಅನ್ನೋದನ್ನ ಕಲ್ಕೊಂಡು ಬಂದಿದ್ವಿ. ಹಾಗಾಗಿ ನಾವು ಇವತ್ತು ಕಲಿಯಾತೀವಿ ಅಂತ ಒಪ್ಕೊಳ್ಳೋದಾರ ನಮ್ಮ ರಕ್ತ ನಡನಾಡಿಗಳಲ್ಲಿ ಬೆಳೆದೈತಿ, ಅದನ್ನ ನಾವು ಮುಂದುವರ್ಸೋಣ ಅಂತ ಹೇಳ್ತಾ ಇಷ್ಟು ಮಾತಾಡಕ್ಕೆ ಅವಕಾಶ ಮಾಡ್ಕೊಂಡು